ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮ್ಗೆ ಹಸಿ ತೊಗರಿ ಕಾಳಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಹಸಿ ತೊಗರಿ ಕಾಳು ಹೆಚ್ಚು ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಬರುವಂಥದ್ದು ರೀ. ಇವುಗಳನ್ನು ನೀವು ಈ ಸೀಸನ್ನಲ್ಲಿನೇ ಸಹ ತಿನ್ಬೋದು. ಇನ್ನು ಉಳಿದ ಸಮಯದಲ್ಲಿ ಇದು ಸಿಗೋದಿಲ್ಲ ರೀ. ಇದು ಒಣಗಿಸ್ಬಿಟ್ಟು ಆಮೇಲೆ ತೊಗರಿ ಬೇಳೆನ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಹಸಿ ತೊಗರಿ ಇದ್ದಾಗನ ಇದನ್ನು ಈ ಥರದ ರೆಸಿಪಿ ಮಾಡ್ಕೊಂಡು ತಿನ್ನಿರಿ, ಯಾಕಂದ್ರೆ ಮತ್ತೆ ಸಿಗೋದಿಲ್ಲ ಅಲ್ರಿ. ಹಾಗಾಗಿ ಆಮೇಲೆ ಇನ್ನೊಂದು, ಸಂಕ್ರಾಂತಿ ಸಮಯದಲ್ಲಿ ಎಲ್ಲ ಥರದ ಹೊಸ ಫಲಗಳು ಬಂದಿರುತ್ತೆ ರೀ. ಅವೆಲ್ಲವುಗಳನ್ನು ಸೇವಿಸ್ಬೇಕ್ರಿ, ಯಾಕಂದ್ರೆ ಅದರಲ್ಲಿ ಒಳ್ಳೆ ವಿಟಾಮಿನ್ ಇರುತ್ತೆ ರೀ. ಅದು ಮತ್ತೆ ಸಿಗೋದಿಲ್ಲ ಅಲ್ರಿ. ಹಾಗಾಗಿ ಈಗ ನೋಡಿರಿ, ನಾನಿಲ್ಲೇ 1 kg ಹಸಿ ತೊಗರಿನ ತಗೊಂಡಿದ್ದೀನಿ ರೀ. ಅದ್ರೊಳಗೆ ಕೆಲವೊಂದು ನೋಡ್ರಿ ಒಂದೊಂದು ಒಣಗ್ಲಿಕ್ಕೆ ಬಂದಿದ್ದಾವಲ್ರಿ. ಈಗ ಇನ್ಮೇಲೆ ರಾಶಿ ಆಗೋ ಸಮಯ ರೀ. ಅದಕ್ಕಿಂತ ಮುಂಚೆ ಬಂದಂಥ ಬೆಳೆಗಳು ರೀ ಇದು. ಹಾಗಾಗಿ ಇದನ್ನು ನೀವು ಈ ಸೀಸನ್ಗೆ ಮಾತ್ರ ಮಾಡ್ಕೊಂಡು ತಿನ್ಬೋದು ರೀ. ಸಿಕ್ಕರೆ ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಿರಿ ಒಂದು ಸಲ, ಸೂಪರಾಗಿರುತ್ತೆ ರೀ. ಹಾಗೆ ವಿಟಾಮಿನ್ ಕೂಡ. ಇದು ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಒಂದು ಊರು ತೊಗರಿ ನಾಡು ಅಂತ ಹೇಳ್ತಾರೆ. ಅದೆಲ್ಲರಿಗೂ ಗೊತ್ತಿದ್ದಿರ್ಬೋದು. ಗೊತ್ತಿಲ್ಲದೇ ಇದ್ರೂ ಸಹ ತಿಳ್ಕೊಂಡ್ಬಿಟ್ಟು ನೀವು ಕಮೆಂಟ್ನಲ್ಲಿ ಹಾಕಿರಿ ನೋಡೋಣ ಯಾವುದು ಅಂತ ಹೇಳಿಬಿಟ್ಟು. ನನಗೆ ಗೊತ್ತು, ಅದು ನಾನು ನಿಮಗೆ ಕೊನೆಗೆ ಹೇಳ್ತೀನಿ ಅದು ಯಾವುದು ಅಂತ ಹೇಳಿ. ತೊಗರಿಯ ನಾಡನ್ನು ಯಾವ ಊರಿಗೆ ಕರೀತಾರೆ ಅಂತ ಹೇಳಿಬಿಟ್ಟು. ಈಗ ನೋಡಿರಿ, ನಾನಿಲ್ಲೇ ತೊಗರಿ ಕಾಳನ್ನು ಈ ಥರ ಒಂದು ಕುಕ್ಕರ್ನ, ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ. ನೀವು ಹೊರಗಡೆನೂ ಸಹ ಕುದಿಸ್ಬೋದು, ಹಾಗೇನಿಲ್ಲ. ನಾನು ಕುಕ್ಕರ್ನಲ್ಲಿ ಬೇಗ ಆಗುತ್ತೆ ಅನ್ನೋದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ ರೀ. ಇದನ್ನು 1-2 ಸಲ ತೊಳ್ಕೊಂಡ್ಬಿಟ್ಟು ಸರಿಯಾಗಿ ನೀರು ಜಾನಿಸಿ ಇದಕ್ಕೇ ಮತ್ತೆ ಸರಿಯಾದ ಒಂದು ನೀರನ್ನು 1 ಗ್ಲಾಸ್ನಷ್ಟು ಹಾಕ್ಕೊಳ್ಳೋಣ ರೀ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರೀ. ಹಾಗೆ ಒಂಚೂರು ಲಿಂಬೆಹಣ್ಣು ರೀ, ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ರಿ. ಆಮೇಲೆ ಒಂದು 3 ಅಥವಾ 2 ಮೆಣಸಿನ್ಕಾಯಿ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ ನೀವು. ಇದನ್ನು ಮುಚ್ಚಳ ಮುಚ್ಚಿ 2 ಸೀಟಿ ರೀ. ಜಾಸ್ತಿ ಉರಿಸ್ಲಿಕ್ಕೆ ಹೋಗ್ಬೇಡ್ರಿ. ಸಣ್ಣ ಉರಿಯಲ್ಲಿ 1-2 ಸೀಟಿನ ಮಾಡ್ಕೊಳ್ರಿ. ಕುಕ್ಕರ್ ಸೀಟಿ ಹೊಡೆದಾದ್ಮೇಲೆ ಅಷ್ಟರೊಳಗಡೆ ನಾವಿಲ್ಲೇ ಇದಕ್ಕೆ ಬೇಕಾಗಿರುವಂಥ ಈ ರೆಸಿಪಿಗೆ ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳೋಣ ರೀ. ನಾನು ಎಷ್ಟೆಷ್ಟು ಏನೇನು ಹಾಕಿದ್ದೀನಿ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಕೊಬೋದು ನೀವು. ಆದರೂ ಹೇಳ್ತೀನಿ ರೀ. ಒಂದಿಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಆಮೇಲೆ ಅಲ್ಲ ತೊಗೊಂಡಿದ್ದೀನಿ ರೀ. ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿರಿ ಇದರೊಳಗಡೆ. ಹಾಗೆ 1-5 ಲವಂಗ, ಚಕ್ಕೆ ಮತ್ತು ಜೀರಿಗೆ ರೀ. ಹಾಗೆ ಹಸಿಮೆಣ್ಸಿನ್ಕಾಯಿ ರೀ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ಆದಷ್ಟು ಹಸಿ ಖಾರ ಸ್ವಲ್ಪ ಸರಿಯಾಗಿ ಬಾಯಿ ತುಂಬ ಅಂದರೆ ಚಟ್ಪಟ ಖಾರ ಇದ್ರೇ ಚೆನ್ನಾಗಿರಿ. ನಂತರ ಕೊತ್ತಂಬರಿ ಹಾಕ್ಕೊಳ್ರಿ. ಅಷ್ಟು ಹಾಕ್ಕೊಂಡು ಗ್ರೈಂಡ್ರ್ ಮಾಡಿಟ್ಕೊಳ್ರಿ. ಗ್ರೈಂಡ್ರ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ರೆಡಿ ಮಾಡಿ ಇಡ್ರಿ ಅದನ್ನು, ಪ್ರಿಪ್ರೇಷನ್ನ. ಈಗಲೇ ಗ್ರೈಂಡ್ರ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಅದ್ರ ನಂತರ ಇನ್ನೊಂದು ಸ್ಟೆಪ್ ಇತ್ತು, ಹೇಳ್ತೀನಿ ಅದೇನಂತ ಹೇಳಿ. ಈಗ ನೋಡಿರಿ, ನಮ್ದು ತೊಗರಿ ಕಾಳು ಕುದ್ದಿದೆ ರೀ ಇಲ್ಲಿ. ಈ ತೊಗರಿ ಕಾಳು ಒಳಗೆ ನಾವು 1-2 ಟೀ ಸ್ಪೂನಷ್ಟು ತೊಗರಿ ಕಾಳನ್ನು ಹಾಕ್ಕೊಳ್ಳೋಣ ನೋಡಿರಿ ಇಲ್ಲಿ ಜಾರಿಗೆ. ನಂತರ ಇದನ್ನು ಗ್ರೈಂಡರ್ ಮಾಡ್ಕೊಂಬರೋಣ್ರಿ. ಹಾಗೆ ನಾನಿಲ್ಲೇ ಸ್ವಲ್ಪ ನಮ್ಮ ಮನೆ ಒಳಗಡೆ ಉಪ್ಪು ಮತ್ತು ಸ್ವಲ್ಪ ಲಿಂಬೆಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಒಣದೆ ಈ ಥರ ಚಾಟ್ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ಇದನ್ನು ತೆಗೆದಿಡ್ತಾಯಿದ್ದೀನಿ ನೋಡ್ರಿಲ್ಲೇ. ನಾನು ಹೇಳ್ದಾಗೆ ಆ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಈ ಥರ ತರಿಯಾಗಿರ್ಬೇಕು ನೋಡಿರಿ ನಾವು ರುಬ್ಕೊಂಡಿರುವಂಥ ಮಸಾಲೆ. ನಂತರ ಒಲೆ ಮೇಲೆ ಸಣ್ಣ ಉರಿಯಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಆಮೇಲೆ ಒಂದು ತೇಜ್ಪತ್ತ ಅಂತ ಹೇಳಿಬಿಟ್ಟು ಅದು ಹಾಕ್ಕೊಳ್ರಿ. ಆಮೇಲೆ ಉಳ್ಳಾಗಡ್ಡಿ, 1-2 ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ನಂತರ 1 ಟೊಮೆಟೊನ ಹಾಕ್ಕೊಳ್ರಿ. ಇದನ್ನು ನೀವು ಪ್ಯೂರಿ ಮಾಡಿನೂ ಹಾಕೋಬೋದು, ಇಲ್ಲ ಇದ್ರ ಬದಲು ನೀವು ಹುಣಸೆಹಣ್ಣನ್ನು ಸಹ ಉಪಯೋಗಿಸ್ಬೋದು. ನಾನು ಟೊಮೆಟೊ ಮೆತ್ತಗಾಗ್ಲಿಕ್ಕಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ನಂತರ ಇದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ನೋಡಿರಿ. ಈ ಥರ ಸರಿಯಾಗಿ ಮಸಾಲೆನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಯಾಕಂದರೆ ನಾವು ಹಸಿದ ಬೆಳ್ಳುಳ್ಳಿ ಮತ್ತು
ಹಸಿ ಶುಂಠಿನ ಹಾಕ್ಕೊಂಡಿರ್ತೀನಲ್ಲ ರೀ, ಹಾಗಾಗಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ರೀ. ಸರಿಯಾಗಿ ಕಲಿಸ್ಬಿಟ್ಟು ಇದಕ್ಕೆ ನಾವು ಆಗಲೇ ರುಬ್ಕೊಂಡಿರುವಂಥ ಜಾರಿ ಇರುತ್ತಲ್ಲ ರೀ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಮಸಾಲೆಗೆ ಹಾಕ್ಕೊಳ್ಳೋಣ ನೋಡಿರಿ. ಯಾಕಂದ್ರೆ ಇದು ಹೊತ್ತುತ್ತಲ್ಲ ರೀ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರೀ. ನೀರು ಕಡಿಮೆ ಅನಿಸ್ತು ಅಂತಂದ್ರೆ ನಿಮ್ಗೆ ಇದನ್ನು ಎಣ್ಣೆ ಒಳಗೆ ಸರಿಯಾಗಿ ಫ್ರೈ ಮಾಡ್ಬೇಕು ರೀ. ಯಾಕಂದ್ರೆ ಸ್ವಲ್ಪ ವಾಸನೆ ಹೋಗ್ಬೇಕು ನೋಡಿರಿ ಹಸಿದು. ನಂತರ ಈ ಥರ ನೋಡಿರಿ, ನಾವು ನೀರು ಹಾಕಿ ಕುದಿಸಿದ್ವಲ್ಲ ರೀ, ಸ್ವಲ್ಪನೇ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ಮಸಾಲೆ ಸರಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ ರೀ ಇದು. ಈಗ ಇದಕ್ಕೆ ನಾವು ಕುದಿಸಿಟ್ಕೊಂಡಿದ್ವಲ್ಲ ರೀ ಹಸಿ ತೊಗರಿ ಕಾಳನ್ನು ಇದಕ್ಕೆ ಹಾಕೋಣ ನೋಡಿರಿ ಈ ಮಸಾಲೆಗೆ. ನಂತರ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಹೋಗೋಣ ರೀ, ಎಷ್ಟು ಬೇಕಂತ ಹೇಳಿ ಪ್ರಮಾಣ ನೋಡಿ ಹೇಳ್ತೀನಿ ರೀ ನಿಮ್ಗೆ. ನಂತರ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ನೋಡಿರಿ, ನೀರನ್ನು ಕೊಡ್ರಿ. ಒಟ್ಟು ಟೋಟಲಾಗಿ ನನಗಿಲ್ಲಿ 1 ಗ್ಲಾಸ್ನಷ್ಟು ನೀರು ಬಳಸಿದ್ದೀನಿ ನೋಡಿರಿ. ನಂತರ ಇದಕ್ಕೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪನ್ನು ಹಾಕ್ಕೊಳ್ರಿ. ಹಾಗೆ ಇದಕ್ಕೆ ಇನ್ನೊಂದು ಪದಾರ್ಥ ಲಾಸ್ಟ್ ಕೊನೆಗೆ ಸೇರಿಸುವಂಥದ್ದು ರೀ, ಅದು ಯಾವುದಂತ ಹೇಳ್ತೀನಿ ನೋಡಿರಿ. ಇದು ಏನಿಲ್ಲ ಅಂದರೂ ರೊಟ್ಟಿ ಜೊತೆ ಚಪಾತಿ ಜೊತೆ ಸೂಪರ್ ಆದ ಕಾಂಬಿನೇಷನ್ ನೋಡಿರಿ. ಆಮೇಲೆ ಅನ್ನದ ಜೊತೆ, ರಾಗಿ ಹಿಟ್ಟಿನ ಮುದ್ದೆ ಜೊತೆಗೆ, ಜೋಳದ ಹಿಟ್ಟಿನ ಮುದ್ದೆ ಜೊತೆಗೆ, ಅಥವಾ ಜೋಳದ ರೊಟ್ಟಿ ಜೊತೆಗೆ, ಅಥವಾ ಸಜ್ಜಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ನೋಡಿರಿ. ಇದು ನಮ್ದು ತೊಗರಿ ಕಾಳಿನ ಕರಿ. ನಾನು ಮೊದಲೇ ಹೇಳಿದಾಗೆ ಕೊನೆ ಪದಾರ್ಥ ಕೊತ್ತಂಬರಿ ಸೊಪ್ಪನ್ನು ಈ ಕೊನೆಗೆ ಹಾಕ್ಕೊಳ್ರಿ. ಅಂದರೆ ರುಚಿ ನೋಡ್ಕೊಳ್ರಿ, ಉಪ್ಪು ಕರೆಕ್ಟಾಗಿದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದಾದಮೇಲೆ ಅದನ್ನು ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಈ ಥರ ಸರ್ವ್ ಮಾಡ್ಕೊಳ್ರಿ. ನಾನು ಆಮೇಲೆ ಒಂದು ವಿಷಯ ಹೇಳಿದ್ನಿ ನಿಮ್ಗೆ, ಈ ತೊಗರಿನ ಜಿಲ್ಲೆ ಅಂತ ಯಾವುದನ್ನು ಕರೀತಾರೆ ಅಂತ ಕರ್ನಾಟಕದಲ್ಲಿ, ನಮ್ದು ಗುಲ್ಬರ್ಗ ಜಿಲ್ಲೆಗೆ ನೋಡಿರಿ ತೊಗರಿಯ ನಾಡು ಅಂತ ಕರೆಯೋದು. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.